ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯ ಮತ್ತೆ ಬಿಸಿ ಏರಿಸ್ಕೊಳ್ತಾ ಇದೆ. ಮೊನ್ನೆ ಅಷ್ಟೇ ಇರಾನ್ ಹೊಸ ಸಂಧಾನದ ಪ್ರಪೋಸಲ್ ಒಂದನ್ನು ಅಮೆರಿಕಾಗೆ ಕಳುಹಿಸಿಕೊಡ್ತು. ಆದರೆ ಅದನ್ನು ಅಮೆರಿಕ ಒಪ್ಪಲಿಲ್ಲ. ಈಗ ಅಮೆರಿಕಾದ ಮೇಲೆ ಒತ್ತಡ ಹೇರಬೇಕು, ನಾವು ಯುದ್ಧಕ್ಕೆ ಸಿದ್ಧ ಇದ್ದೀವಿ ಅನ್ನೋದನ್ನು ತೋರಿಸ್ಕೋಬೇಕು. ಅದನ್ನು ಇರಾನ್ ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು ಯುದ್ಧ ಮಾಡಿ ಆಯುಧಗಳನ್ನು ಕಳ್ಕೊಳ್ಳೋದಕ್ಕಿಂತ ಹಾಗೆ ಇರಾನ್ ಮೇಲೆ ಒತ್ತಡ ಹೇರಬೇಕು. ಆ ಒತ್ತಡಕ್ಕೆ ಇಡೀ ಜಗತ್ತು ಸಾಥ್ ಕೊಡಬೇಕು. ಆ ಪ್ರಯತ್ನದಲ್ಲಿ ಅಮೆರಿಕ ಕೂಡ ಇದೆ. ಇದರ ನಡುವೆ ಅಮೆರಿಕದ ಡೆಸ್ಟ್ರಾಯರ್ಗಳ ಮೇಲೆ ಮಿಸೈಲ್ ಹಾರಿಸಿರುವುದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ನಮ್ಮ ಎಚ್ಚರಿಕೆಗಳನ್ನು ಕಡೆಗಣಿಸಿ ಹಾರ್ಮೋಸ್ ಕಡೆಗೆ ಬಂದ ಅಮೆರಿಕದ 2 ಯುದ್ಧ ಹಡಗುಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಾವು ಹೊಡೆದಿದ್ದೀವಿ. ನಮ್ಮ ಮಿಸೈಲುಗಳು ಹಿಟ್ ಮಾಡೋದಕ್ಕೆ ಶುರು ಮಾಡಿದ ಕೂಡಲೇ ಅಮೆರಿಕದ ಹಡಗುಗಳು ಹಿಂದೆ ಸರಿದ್ವು ಅಂತ IRGCಯ ಹೇಳಿಕೆಯನ್ನು ಆಧರಿಸಿ ಇರಾನಿನ ಮಾಧ್ಯಮಗಳು ಬರೀತಾ ಇದ್ದರೆ, ಛೇಛೆ ಇಲ್ಲ ರೀ, ಅಂಥದ್ದೇನೂ ಆಗಿಲ್ಲ, ನಮ್ಮ ಹಡಗುಗಳನ್ನು ಹೊಡೆಯೋ ತಾಕತ್ತು ಅವರಿಗೆಲ್ಲಿದೆ ಅನ್ನೋ ಥರ ಅಮೆರಿಕ ಮಾತಾಡ್ತಾ ಇದೆ. ಈ ಮಧ್ಯೆ ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ. ನಮ್ಮ ಬಂದರುಗಳನ್ನು ಗುರಿಯಾಗಿಸ್ಕೊಂಡು ಮಿಸೈಲ್ ಮತ್ತು ಡ್ರೋನ್ಗಳ ದಾಳಿಯನ್ನು ಶುರು ಮಾಡಿದೆ. ನಾವು ಅವರನ್ನು ನ್ಯೂಟ್ರಲೈಸ್ ಮಾಡ್ತಾ ಇದ್ದೀವಿ ಅಂತ UAE ಹೇಳ್ಕೊಳ್ತಾ ಇದೆ. ಹಾಗಾದರೆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಏನಾಗ್ತಾ ಇದೆ? ಇರಾನ್ ಮತ್ತೆ ಯುದ್ಧಕ್ಕೆ ಇಳಿದು ಬಿಡ್ತಾ? UAEಯನ್ನು ಟಾರ್ಗೆಟ್ ಮಾಡೋ ಮೂಲಕ ಇರಾನ್ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ಯುದ್ಧಾಹ್ವಾನವನ್ನು ಕೊಡ್ತಾ ಇದೆಯಾ? ಏನಾಗ್ತಾ ಇದೆ ಇಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಗಲ್ಫ್ ಆಫ್ ಓಮನ್ನಲ್ಲಿ ಅಮೆರಿಕ ಇರಾನ್ಗೆ ಹೋಗುವ ಮತ್ತು ಅಲ್ಲಿಂದ ಬರುವ ಹಡಗುಗಳಿಗೆ ದಿಗ್ಬಂಧನವನ್ನು ಹಾಕಿದೆ. ಹೀಗಾಗಿ ಇರಾನ್ ಈಗ ಪಾಕಿಸ್ತಾನದ ಮೂಲಕ ತನಗೆ ಬೇಕಾದ ಸರಬರಾಜು ವ್ಯವಸ್ಥೆಗೆ ದಾರಿ ಮಾಡಿಕೊಂಡಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಆದರೆ ಅಮೆರಿಕ ಪಾಕಿಸ್ತಾನದ ಈ ಡಬಲ್ ಗೇಮ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಮತ್ತೊಂದು ಕಡೆ ಹಾರ್ಮೋಸಲ್ಲಿ ಸುಮಾರು 2 ರಿಂದ 2.5 ಸಾವಿರ ವಾಣಿಜ್ಯ ಹಡಗುಗಳು ಸಿಲುಕೊಂಡಿವೆ. ಅವು ಅಲ್ಲಿಂದ ಹೊರಗೆ ಬರಬೇಕು ಅಂದರೆ ಹಾರ್ಮೋಸಲ್ಲಿ ಇರಾನ್ ಹೇಳ್ತಾ ಇರೋ ಹಾದಿಯಲ್ಲೇ ಬರಬೇಕು. ಇರಾನ್ ಅನುಮತಿಯನ್ನು ತಗೊಂಡೇ ಬರಬೇಕು. ಅವರು ಅನುಮತಿ ಕೊಟ್ಟರೆ ಮಾತ್ರ ಬರಬೇಕು. ಹೀಗಾಗಿ ಸುಮಾರು 25 ಸಾವಿರಕ್ಕೂ ಹೆಚ್ಚು ನಾವಿಕರು, 2-3 ಸಾವಿರ ಹಡಗುಗಳು ಅಲ್ಲಿ ಸಮಸ್ಯೆಗೆ ಸಿಲುಕಿಕೊಂಡಿವೆ. ಜೊತೆಗೆ ಜಗತ್ತು ಕೂಡ ತೈಲ ಸಮಸ್ಯೆಗೆ ತುತ್ತಾಗ್ತಾ ಇದೆ. ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಮ್ ಅನ್ನೋ ಕಾರ್ಯಾಚರಣೆಯೊಂದನ್ನು ಘೋಷಿಸಿದ್ದಾರೆ. ಇದು ಪರ್ಷಿಯನ್ ಗಲ್ಫಲ್ಲಿ ಸಿಲುಕಿಕೊಂಡಿರುವ ಹಡಗುಗಳನ್ನು ಅಲ್ಲಿಂದ ಸುರಕ್ಷಿತವಾಗಿ ಹೊರತರುವ ಕಾರ್ಯಾಚರಣೆ. ಅಲ್ಲಿಂದ ಹಡಗುಗಳು ಬರಬೇಕು ಅಂದರೆ ಇರಾನಿನ IRGC ಅನುಮತಿಯನ್ನು ಕೊಡಬೇಕು. ಅದನ್ನು ಮೀರಿ ಬರಬೇಕು ಅಂದರೆ ಆ ಹಡಗುಗಳಿಗೆ ಅಮೆರಿಕ ರಕ್ಷಣೆಯನ್ನು ಕೊಡಬೇಕು. ಇಲ್ಲದೇ ಇದ್ದರೆ ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ ನೌಕಾಪಡೆ ದಾಳಿ ಮಾಡುತ್ತೆ. ಅಲ್ಲಿ ಈ ಅಪಾಯ ಇರೋದ್ರಿಂದ ವಿಮಾ ಕಂಪನಿಗಳು ಕೂಡ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬೇಡಿ, ಅಲ್ಲಿ ಏನಾದರೂ ಆದರೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿವೆ. ಹೀಗಾಗಿ ಅಲ್ಲಿಂದ ಹಡಗುಗಳು ಮೂವ್ ಆಗ್ತಾ ಇಲ್ಲ. ಇನ್ನು ಅಮೆರಿಕ ಇಲ್ಲಿ ಘೋಷಣೆ ಮಾಡಿರೋ ಪ್ರಾಜೆಕ್ಟ್ ಫ್ರೀಡಮ್ ಕೂಡ ಈ ಹಡಗುಗಳಿಗೆ ಧೈರ್ಯವನ್ನು ತುಂಬುತ್ತಾ ಇಲ್ಲ. ಇಲ್ಲಿ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು, ಡೆಸ್ಟ್ರಾಯರ್ಗಳನ್ನು ನಿಲ್ಲಿಸಿ ನಾವು ರಕ್ಷಣೆ ಕೊಡ್ತೀವಿ ಬನ್ನಿ ಅಂತ ಹೇಳ್ತಾ ಇಲ್ಲ. ಬದಲಿಗೆ ನಾವು ಗೈಡ್ ಮಾಡ್ತೀವಿ, ನಿಮಗೆ ಎಲ್ಲಿಂದ ಹೇಗೆ ಸುರಕ್ಷಿತವಾಗಿ ಬರಬೇಕು ಅನ್ನೋದನ್ನು ಹೇಳ್ತೀವಿ, ನೀವು ಹಾಗೆ ಬಂದು ಬಿಡಿ ಅಂತಿದೆ ಅಮೆರಿಕ. ನಾವಿಲ್ಲಿ ಸುಮಾರು 15 ಸಾವಿರ ಯೋಧರು, 100ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು, ಯುದ್ಧ ವಿಮಾನ ವಾಹಕಗಳು, ಡೆಸ್ಟ್ರಾಯರ್ಗಳನ್ನು ನಿಲ್ಲಿಸ್ಕೊಂಡು ನಿಂತಿದ್ದೀವಿ. ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ನೀವು ಧೈರ್ಯ ಮಾಡಿ ಬನ್ನಿ, ನಾವು ನಿಮಗೆ ಹೆಂಗೆ ಬರಬೇಕು ಅಂತ ಹೇಳ್ತೀವಿ, ಹಾಗೆ ನಾವು ಹೇಳಿದ ದಾರಿಲಿ ನಿಧಾನಕ್ಕೆ ಬಂದು ಬಿಡಿ ಅನ್ನೋದು ಅಮೆರಿಕ ಹೇಳ್ತಿರೋ ಮಾತು. ಹಾಗೆ ಇರಾನ್ ಹೇಳಿರೋ ಮಾರ್ಗದಲ್ಲಿ ನೀವು ಹೋಗಬೇಕಾದ ಅಗತ್ಯ ಇಲ್ಲ, ದಕ್ಷಿಣದ ಮಾರ್ಗದಲ್ಲಿ ಬಂದುಬಿಡಿ, ನಾವು ನಿಮಗೆ ರೂಟ್ ಮ್ಯಾಪನ್ನು ಕೊಡ್ತೀವಿ ಅಂತಿದೆ ಅಮೆರಿಕ. ಗೆಳೆಯರೆ, ಆ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಿಗೆ ಅಮೆರಿಕ ಬಂದು ದಾರಿ ತೋರಿಸಬೇಕಾದ ಅಗತ್ಯ ಏನಿಲ್ಲ. ದಕ್ಷಿಣದ ಮಾರ್ಗ ಅನ್ನೋದು ಈ ಹಿಂದೆ ನಿರಂತರವಾಗಿ ಹಡಗುಗಳು ಓಡಾಡ್ತಾ ಇದ್ದ ಮಾರ್ಗನೇ. ಆದರೆ ಅಲ್ಲೀಗ ಇರಾನ್ ಮೈನ್ಸ್ ಬಲೆಯನ್ನು ಹರಡಿರೋದಾಗಿ ಹೇಳಿಕೊಂಡಿದೆ. ನಿಮ್ಮ ಹಡಗುಗಳು ಅಲ್ಲಿಗೆ ಹೋದರೆ ಸಮುದ್ರ ಸ್ಫೋಟಕಗಳಿಗೆ ಬಲಿಯಾಗುತ್ತವೆ. ಹೀಗಾಗಿ ನಾವು ಯಾವ ದಾರಿಯಲ್ಲಿ ಹೇಳ್ತೀವೋ ಅಲ್ಲಿ ಹಾಗೆ ಬನ್ನಿ ಅಂತ ಇರಾನ್ ಹೇಳ್ತಾ ಇದೆ. ನಮ್ಮ ಮಾತು ಕೇಳದೆ ಸಮುದ್ರದಲ್ಲಿ ಅಧಿಕ ಪ್ರಸಂಗ ಮಾಡಿದರೆ ಅಲ್ಲಾಗೋ ಪರಿಣಾಮಗಳಿಗೆ ನಾವು ಜವಾಬ್ದಾರರಲ್ಲ ಅಂತ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲಿಂದ ಎಲ್ಲಿಯವರೆಗೆ ತಮ್ಮ ಹಿಡಿತದಲ್ಲಿ ಹಾರ್ಮೋಸ್ ಇದೆ ಅನ್ನೋದನ್ನು ಸೂಚಿಸುವ ಹೊಸ ಮ್ಯಾಪ್ ಒಂದನ್ನು ಕೂಡ ಇರಾನ್ ಬಿಡುಗಡೆ ಮಾಡಿದೆ. ಇನ್ನು ಸಮುದ್ರದಲ್ಲಿ ಸ್ಫೋಟಕಗಳ ಬಲೆ ಇರುವಾಗ ಅವುಗಳನ್ನು ಸ್ಯಾನಿಟೈಸ್ ಮಾಡದೇ ಇದ್ದರೆ ಆ ಮಾರ್ಗದಲ್ಲಿ ಹಡಗುಗಳ ಸಂಚಾರ ಸುರಕ್ಷಿತ ಅಲ್ಲ. ಹೀಗಿದ್ರೂ ಕೂಡ ಅಮೆರಿಕ ಯಾಕೆ ನಾವಿದ್ದೀವಿ ಇಲ್ಲೇ ಬಂದು ಬಿಡಿ ಅಂತ ಕರೀತಾ ಇದೆ. ಗೆಳೆಯರೆ,
ಇಲ್ಲಿ ಅಮೆರಿಕ ಮನಸ್ಸು ಮಾಡಿದರೆ ಆ ಹಡಗುಗಳಿಗೆ ಸುರಕ್ಷತೆಯನ್ನು ಒದಗಿಸಿ ಪೈಲಟ್ ಮಾಡ್ತಾ ಕರ್ಕೊಂಡು ಹೋಗಿ ಅರಬ್ಬಿ ಸಮುದ್ರವನ್ನು ತಲುಪಿಸೋದು ಕಷ್ಟದ ಕೆಲಸ ಅಲ್ಲ. ಆದರೆ ಅದರಲ್ಲಿ ಅವರಿಗೆ ಯಾವ ಆಸಕ್ತಿನೂ ಇಲ್ಲ. ಅಲ್ಲಿ ವಾಣಿಜ್ಯ ಹಡಗುಗಳು ಅಮೆರಿಕಾದ ಮಾತು ಕೇಳಿಕೊಂಡು ಬಂದರೆ ಆ ಹಡಗುಗಳ ಮೇಲೆ ಇರಾನ್ ಖಂಡಿತ ದಾಳಿ ಮಾಡುತ್ತೆ ಅಥವಾ ಸ್ಫೋಟಕಗಳಿಗೆ ಸಿಲುಕಿ ಆ ಹಡಗುಗಳು ನಾಶ ಆಗುತ್ತವೆ. ಹಾಗೆ ಏನೇ ಆದರೂ ಅದು ಸಮುದ್ರ ಮಾರ್ಗವನ್ನು ಡಿಸ್ಟರ್ಬ್ ಮಾಡಿದ ಆರೋಪಕ್ಕೆ ಇರಾನನ್ನು ತುತ್ತು ಮಾಡುತ್ತೆ. ಜೊತೆಗೆ ಯುರೋಪ್ ಮತ್ತು ಇನ್ನಿತರ ದೇಶಗಳ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡಿದರೆ ಆ ದೇಶಗಳನ್ನು ಕೂಡ ಇರಾನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಇರಾನ್ ಮೇಲೊಂದು ಅಂತಾರಾಷ್ಟ್ರೀಯ ಒತ್ತಡ ಬೀಳೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಸದ್ಯಕ್ಕೆ ಅಮೆರಿಕ ಮಾಡ್ತಾ ಇರೋ ಐಡಿಯಾನೇ ಇದು. ಸೊ ನಾವು ಗೈಡ್ ಮಾಡ್ತೀವಿ, ನೀವು ಬಂದು ಬಿಡಿ ಅಂತ ಅವರು ವಾಣಿಜ್ಯ ಹಡಗುಗಳನ್ನು ಕರೀತಾ ಇದ್ದಾರೆ. ಆದರೆ ಯಾರೂ ಕೂಡ ಇಲ್ಲಿ ಅಮೆರಿಕಾನ ನಂಬ್ತಾ ಇಲ್ಲ. ಹೀಗಾಗಿ ಅಲ್ಲೊಂದು ಧೈರ್ಯ ಮೂಡಿಸೋದಕ್ಕೆ ಅಮೆರಿಕಾದ 2 ಡೆಸ್ಟ್ರಾಯರ್ಗಳು ಹಾರ್ಮೋಜ್ನ ಸಮೀಪ ಬಂದಿವೆ. ಅವುಗಳ ಮೇಲೆ ನಾವು ಫೈರ್ ಮಾಡಿದ್ದೀವಿ, ಒಂದಲ್ಲ 2 ಮಿಸೈಲ್ಗಳನ್ನು ಹೊಡೆದಿದ್ದೀವಿ ಅಂತ ಇರಾನ್ ಅಲ್ಲಿ ಹೇಳಿಕೊಳ್ತಾ ಇದೆ. ಈ ಬಗ್ಗೆ ತಸ್ನೀಮ್ ವರದಿ ಮಾಡಿದೆ. ಅಮೆರಿಕಾದ ಹಡಗುಗಳಿಗೆ ಎಚ್ಚರಿಕೆಯನ್ನು ಕೊಡಲಾಯಿತು, ಆದರೆ ಅದನ್ನು ಕಡೆಗಣಿಸಿ ಅವರು ಮುಂದಕ್ಕೆ ಬಂದರು. ಅವ್ರ ಮೇಲೆ ನಾವು ದಾಳಿ ಮಾಡಿದ್ವಿ ಅಂತ IRGC ಹೇಳಿರೋದಾಗಿ ತಸ್ನೀಮ್ ಮತ್ತು ಪಾರ್ಸ್ ನ್ಯೂಸ್ ಕೂಡ ಬರೆದಿವೆ. ಆದರೆ ಈ ವರದಿಗಳನ್ನು ಅಮೆರಿಕ ಸರಾಸಗಟಾಗಿ ನಿರಾಕರಿಸಿದೆ. ನಮ್ಮ ಹಡಗುಗಳ ಮೇಲೆ ದಾಳಿಯಾಗಿದೆ ಅನ್ನೋದು ಸುಳ್ಳು ಅಂತ ಹೇಳ್ಕೊಂಡಿರೋ ಸೆಂಟ್ಕಾಮ್ ನಮ್ಮ ಡೆಸ್ಟ್ರಾಯರ್ಗಳು ಅಲ್ಲಿ ರಕ್ಷಣೆ ಕೊಟ್ಟು 2 ಅಮೆರಿಕಾದ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಸ್ಟ್ರೈಟ್ ಆಫ್ ಹಾರ್ಮೋಜಿಂದ ಹೊರತಂದಿವೆ ಅಂತ ಸೆಂಟ್ಕಾಮ್ ಹೇಳ್ಕೊಂಡಿದೆ. ಈ ಮೂಲಕ ನಮ್ಮ ಹಡಗುಗಳು ಬರ್ತಾ ಇವೆ, ನೀವು ಬನ್ನಿ ಅಂತ ಬೇರೆಯವರನ್ನು ಕೂಡ ಅಮೆರಿಕ ಇಲ್ಲಿ ಕರೀತಾ ಇದೆ. ಗೆಳೆಯರೆ, ಇರಾನ್ ನಿಜಕ್ಕೂ ದಾಳಿ ಮಾಡ್ತಾ ಅಥವಾ ದಾಳಿ ಮಾಡಿಲ್ಲ ಅನ್ನೋ ಅಮೆರಿಕಾದ ಮಾತುಗಳು ನಿಜಾನ? ಖಚಿತವಾಗಿ ಇಲ್ಲಿ ಸದ್ಯಕ್ಕೆ ಏನನ್ನು ಹೇಳೋದಕ್ಕಾಗ್ತಾ ಇಲ್ಲ. ಆದರೆ ನಾವು ಹೊಡೆದಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾ ಇರೋದು, ಇಲ್ಲ ಅಂಥದ್ದೇನೂ ಆಗಿಲ್ಲ ಅಂತ ಇವರು ಹೇಳ್ಕೊಳ್ತಾ ಇರೋದನ್ನು ಕೇಳಿದರೆ ಅಲ್ಲಿ ಇರಾನ್ ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅವರು ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಆದರೆ ಅಮೆರಿಕ ಸದ್ಯಕ್ಕೆ ಅಂಡರ್ ಪ್ಲೇ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಯುದ್ಧವನ್ನು ಈ ಕೂಡಲೇ ಆರಂಭಿಸೋದು ಅಥವಾ ಮುಂದುವರಿಸೋದು ಅಮೆರಿಕಾಗೆ ಇಷ್ಟ ಇಲ್ಲ. ಬದಲಿಗೆ ಅಮೆರಿಕ ಇರಾನ್ ಮೇಲೆ ದಿಗ್ಬಂಧನದ ಒತ್ತಡ ಹೇರಿ ಅದನ್ನು ಬಗ್ಗಿಸಿಕೊಳ್ಳುವ ಐಡಿಯಾದಲ್ಲಿದೆ ಅಂತ ಕೂಡ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಪ್ರತಿ ಬಾರಿ ಶತ್ರುಗಳನ್ನು ಯುದ್ಧದ ಮೂಲಕವೇ ಗೆಲ್ಲಬೇಕು ಅಂತೇನಿಲ್ಲ. ಸಾಮ, ದಾನ, ಭೇದ, ದಂಡ ಯಾವ ಮಾರ್ಗದಲ್ಲಿ ಬೇಕಾದರೂ ಗೆಲ್ಲಬಹುದು. ಇಲ್ಲಿ ದಂಡ ಅನ್ನೋದು ಅಂತಿಮ ಮಾರ್ಗ ಆಗಬೇಕು ಅಂತ ರಾಜನೀತಿ ಹೇಳುತ್ತೆ. ಸೊ ಟ್ರಂಪ್ ದಂಡ ನೀತಿಯನ್ನು ಅನುಸರಿಸೋದಕ್ಕೆ ಹೋಗಿ ಮೊದಲ ಹಂತದಲ್ಲಿ ನಿರಾಸೆಗೀಡಾಗಿದ್ದಾರೆ. ಹೀಗಾಗಿ ಈಗ ಸಾಮ, ಭೇದ, ದಾನ ಅನ್ನೋ ಇನ್ನಿತರ ಮಾರ್ಗಗಳನ್ನು ಅನುಸರಿಸೋ ಪ್ರಯತ್ನ ಕೂಡ ಅಲ್ಲಿ ತೀವ್ರವಾಗಿ ನಡೀತಾ ಇದೆ. ಮಾತುಕತೆಗಳಿಗೆ ಆಹ್ವಾನ ಕೊಡೋ ಮೂಲಕ, ಅದಕ್ಕೆ ಪಾಕಿಸ್ತಾನವನ್ನು ಬಳಕೆ ಮಾಡಿಕೊಳ್ಳೋ ಮೂಲಕ ಇರಾನ್ನ ಒಳಗೆ IRGC ಹಾಗೂ ರಾಜಕೀಯ ಆಡಳಿತಗಳ ನಡುವೆ ಒಂದು ಭಿನ್ನಾಭಿಪ್ರಾಯವನ್ನು ಮೂಡಿಸೋ ಪ್ರಯತ್ನ ಅಮೆರಿಕದ ಕಡೆಯಿಂದ ಆಯಿತು. ಅದು ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಕೂಡ ಆಗಿದೆ. ಸಮುದ್ರದಲ್ಲಿ ದಿಗ್ಬಂಧನದ ಮೂಲಕ ಇರಾನಿನ ಸರಬರಾಜನ್ನು ನಿಲ್ಲಿಸೋದ್ರಿಂದ ಅಲ್ಲಿ ರಾಜಕೀಯ ಆಡಳಿತಕ್ಕೆ ಬೇಗ ಈ ಯುದ್ಧವನ್ನು ಮುಗಿಸಿ ಬಿಡೋಣ ಅನಿಸೋದಕ್ಕೆ ಶುರುವಾಗಿದೆ. ಆದರೆ IRGC ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇನ್ನು ಅಲ್ಲಿನ ಸೇನೆ ಹಾಗೂ ವಿದೇಶಾಂಗ ಸಚಿವ ಅರಾಕ್ಚಿ, ಗಲಿಬಾಫ್, ಅಧ್ಯಕ್ಷ ಪೆಜೆಶ್ಕಿಯಾನ್ ಮುಂತಾದವರ ನಡುವೆ ಒಂದು ಸಣ್ಣ ಅಪನಂಬಿಕೆಯ ಕಿಡಿಯನ್ನು ಹೊತ್ತಿಸೋದ್ರಲ್ಲಿ ಅಮೆರಿಕ ಯಶಸ್ವಿಯಾದಂತಿದೆ. ಆದರೆ ಈ ಯುದ್ಧವನ್ನು ಮುಗಿಸೋದಕ್ಕೆ ಇಷ್ಟು ಸಾಕಾಗೋದಿಲ್ಲ. ಅಲ್ಲಿನ ಅಧಿಕಾರ IRGCಯ ಕೈಯಲ್ಲಿದೆ. ಯುದ್ಧದ ನಿರ್ಧಾರವನ್ನು ಅವರೇ ತಗೋತಾರೆ. ಹೀಗಾಗಿ IRGCಯಲ್ಲಿ ಕೂಡ ಒಡಕುಂಟಾಗುವ ಹಾಗೆ ಮಾಡಬೇಕು. ಸೊ ಅದರಲ್ಲಿನ ಕೆಲವರನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಕೂಡ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಒಂದು ಯುದ್ಧ ಅಂದರೆ ಪ್ರತಿನಿತ್ಯ ಅಲ್ಲಿ $2-3 ಬಿಲಿಯನ್ ಹಣ ಖರ್ಚಾಗಿ ಹೋಗುತ್ತೆ. ಅದೇ ಹಣವನ್ನು IRGCಯನ್ನು ಖರೀದಿ ಮಾಡೋದಕ್ಕೆ ಕೊಟ್ಟುಬಿಟ್ರೆ ಒಳಗೆ ಒಂದು ದಂಗೆ ನಡೆದು ಅಮೆರಿಕಾಗೆ ಏನು ಬೇಕು ಅದು ಅಲ್ಲಿ ಆಗಿ ಹೋಗೋ ಸಾಧ್ಯತೆ ಇರುತ್ತೆ. ಆದರೆ ಇದು ಸ್ವಲ್ಪ ಹೆಚ್ಚಿನ ಸಮಯವನ್ನು ತಗೊಳ್ಳುತ್ತೆ ಅಷ್ಟೇ. ಸೊ ಆ ಪ್ರಯತ್ನವೂ ಕೂಡ ಅಮೆರಿಕ ಕಡೆಯಿಂದ ನಡೀತಾ ಇದೆ. ಅದಕ್ಕೂ ಬಹುಶಃ ಅವರು ಪಾಕಿಸ್ತಾನವನ್ನು, ಟರ್ಕಿಯನ್ನು, ಈಜಿಪ್ಟನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದರ ನಡುವೆ ಅಮೆರಿಕ ಇರಾನ್ ವಿರುದ್ಧ ದಿಗ್ಬಂಧನದ ಅಸ್ತ್ರವನ್ನು ಕೂಡ ಹೂಡಿದೆ. ಜೊತೆಗೆ ಜಾಗತಿಕ ಒತ್ತಡವನ್ನು ಹೆಚ್ಚು ಮಾಡೋ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಇನ್ನು ಇರಾನ್ ಕೂಡ ಇಲ್ಲಿ ಸುಮ್ಮನೇನಿಲ್ಲ. ದಿಗ್ಬಂಧನ, ಅಮೆರಿಕದ ಒತ್ತಡಗಳು ಇವೆಲ್ಲ ಹೆಚ್ಚಾಗ್ತಾ ಇದ್ದಂತೆ ಅವರು ಸಹನೆ ಕಳ್ಕೋತಾ ಇದ್ದಾರೆ. ಇರಾನ್ ಅಮೆರಿಕ ಹಾಗೂ ಅದರ ಮಿತ್ರರ ವಿರುದ್ಧ ದಾಳಿಗೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದೆ. ಅದರ ಭಾಗವಾಗಿ UAE ಮೇಲೆ ಇರಾನಿನ 4 ಮಿಸೈಲುಗಳು ಬಿದ್ದಿವೆ. ಈ ಬಾರಿ ಕೂಡ ಅವರು ಫ್ಯುಜೆರಾ ಬಂದರನ್ನು ಹಾಗೆ ಪೋರ್ಟ್ ಜಬೇಲ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ ಮತ್ತು ಡ್ರೋನ್ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಅಂತ UAE ಹೇಳಿದೆ. ಫ್ಯುಜೆರಾ ಪೋರ್ಟ್ ಮೇಲೆ ನಡೆದ ದಾಳಿಯಲ್ಲಿ 3 ಭಾರತೀಯ ಮೂಲದ ಕಾರ್ಮಿಕರು ಗಾಯಗೊಂಡಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ದಾಳಿಗಳಿಂದ ಫ್ಯುಜೆರಾದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇನ್ನು ಇರಾನಿನ ದಾಳಿಗಳನ್ನು ಹಿಮ್ಮೆಟ್ಟಿಸುವ ಕೆಲಸವನ್ನು UAEಯ ಏರ್ ಡಿಫೆನ್ಸ್ ಮಾಡ್ತಾ ಇದೆ ಅಂತ ಅಲ್ಲಿನ ರಕ್ಷಣಾ ಇಲಾಖೆ ಹೇಳಿದೆ.
ಇಲ್ಲಿ ಇರಾನಿನ ದಾಳಿಗಳು ಹೀಗೆ ಮುಂದುವರೆದರೆ UAE ಮತ್ತು ಇಸ್ರೇಲ್ಗಳು ಇರಾನ್ ವಿರುದ್ಧ ಪ್ರತಿದಾಳಿಗೆ ಮುಂದಾಗುವ ಸಾಧ್ಯತೆ ಕೂಡ ಇರುತ್ತೆ. ಈ ಎಲ್ಲ ಘಟನೆಗಳು ಜಾಗತಿಕ ತೈಲ ಬೆಲೆ ಏರಿಕೆಗೆ ಕಾರಣ ಆಗುತ್ತವೆ. ಇಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಬೆಕ್ಕು ಇಲ್ಲಿ ಆಟ ಜಗತ್ತಿಗೆ ಪ್ರಾಣ ಸಂಕಟವನ್ನು ತಂದೊಡ್ಡುತ್ತಾ ಇದೆ ಅನ್ನೋದಂತೂ ನಿಜ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.